ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಣ್ಣ ಅಂತ. ನಾನು ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ. ಇದು ಶಿವಮೊಗ್ಗದಿಂದ ಸಾಗರದಿಂದ ತಾಳಗುಪ್ಪದಲ್ಲಿ ತುಂಬ ಒಂದು ಟ್ರೈನ್ ಹಿಡಿದ್ರೆ ಒಂದು 20 ನಿಮಿಷದ್ದು ಜಾಗ. ಆ 20 ನಿಮಿಷದ ಜಾಗದಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತಂದರೆ, ಗುಬ್ಬಿ ಕಂಠ ಅಂತ ಹೇಳಿಬಿಟ್ಟು ಒಂದು ಹೋಮ್ ಸ್ಟೇ. ತುಂಬ ಒಂದು ಅದ್ಭುತವಾದ ಹೋಮ್ ಸ್ಟೇ ಅದು. ಅದು ಹೇಗಿರ್ತದೆ ಅಂತಂದರೆ, ಇಲ್ಲಿ ಏನಿಲ್ಲ ಅಂತ ಕೇಳಿ ಎಲ್ಲನೂ ಇದೆ. ಇಲ್ಲಿ ಪಕ್ಕದಲ್ಲಿ ಒಳ್ಳೆ ಗೋಡಂಬಿ ಇದೆ, ಒಂದು ಒಳ್ಳೆ ಅಡಿಕೆ ತೋಟ ಇದೆ, ಹಲಸಿದೆ, ಆಮೇಲಿಂದ ಬಾಳೆ ಇದೆ. ಆಮೇಲೆ ನಮಗೆ ಬೇಕಾದಂಥ ಎನ್ವೈರ್ಮೆಂಟು ಇಲ್ಲಿ ಪಕ್ಕದಲ್ಲಿ ನಾವು ಒಂದು 20-25 ಕಿಲೋಮೀಟ್ರ್ ಹೋದರೆ ಹತ್ತಿರದಲ್ಲಿ ಜೋಗ್ ಫಾಲ್ಸ್ ಇದೆ. ಇಲ್ಲಿಂದ ಒಂದು 2 ಅವರ್ ಹೋದರೆ ಗೋಕರ್ಣ ಸಿಗುತ್ತೆ. ಆಮೇಲೆ ಇಲ್ಲೊಂದು ನೇಮಿನಾಥ ಒಂದು ಜೈನ್ ಟೆಂಪಲ್ ಇದೆ. ಆಮೇಲೆ ಇದೊಂದು ಹೋಮ್ ಸ್ಟೇ ಉಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅದ್ಭುತವಾದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಂದು ಹಾಸ್ಪಿಟಾಲಿಟಿ, ಒಂದು ಊಟದ ವ್ಯವಸ್ಥೆ ಅಂತೂ ನಮಗೆ ನಿಜವಾಗ್ಲೂ ನಿನ್ನೆಯಿಂದ ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಲ್ಲ ಅಂತ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಇವ್ರು ಕೊಡ್ತಿದ್ದಂಥ ಆತಿಥ್ಯ ತುಂಬ ಚೆನ್ನಾಗಿದೆ. ಇಂಥ ಒಂದು ವಾತಾವರಣ ನಮಗೆ ಸಿಟಿ ಲೈಫಲ್ಲಿ ಖಂಡಿತ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಒಂದು ಫಾಗು ನಮಗೆ ಎಲ್ಲೋ ಒಂದು, ಅಂದರೆ ಇದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಕೂಡ, ಮತ್ತು ವಾತಾವರಣ ತುಂಬ ಅದ್ಭುತವಾಗಿದೆ. ಇಂಥ ಅದ್ಭುತವಾದ ವಾತಾವರಣದಲ್ಲಿ ಇಂಥ ಒಂದು ಗುಬ್ಬಿಕಂಠ ಹೋಮ್ ಸ್ಟೇ ಇರೋದು ನಮಗೆಲ್ಲ ಒಂದು ಏಳು ಮಾಡಿಸಿದ ಜಾಗ. ಸ್ನೇಹಿತರೆ, ಯಾವತ್ತೇ ಆಗಲಿ ಇಂಥ ಒಂದು ಜಾಗಗಳು ನಾವು ಹುಡುಕೊಂಡು ಹೋದರೂ ಸಿಗಲ್ಲ. ಅಂಥ ಜಾಗದಲ್ಲಿ ಬಂದು ಇವತ್ತು ನಮಗೆ ಆತಿಥ್ಯ ಸಿಗ್ತಾ ಇದೆ. ಏನಿಲ್ಲ, ಜಸ್ಟು ಬೆಂಗಳೂರು ಟು ತಾಳಗುಪ್ಪ ಬಂದರೆ ಟ್ರೈನಿಂದ ಇಳಿದ ತಕ್ಷಣ 20 ನಿಮಿಷದ ಜರ್ನಿ. ಬಂದರೆ ಸುತ್ತಮುತ್ತ ನೀವು ಒಂದು 10 ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಆರಾಮಾಗಿ ಫ್ಯಾಮಿಲಿ ಬಂದು 2 ದಿವಸ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬೇಸಿಕಲಿ ನಾನು ರೈತ ಆಗಿರೋದ್ರಿಂದ ಈ ಒಂದು ರೈತ ವಾತಾವರಣದಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ಅದ್ಭುತವಾಗಿ ನಾನು ಖುಷಿಯಿಂದ ನಾನು ಸಂತೋಷಪಟ್ಟಿದ್ದೀನಿ. ಅಂಥ ಒಂದು ಒಳ್ಳೆಯ ಜಾಗ.